In this video, we will be continuing adsorption isotherms. In the previous videos, we had discussed actually ಎರಡು ಗ್ರಾಫ್ ಹಾಕಿದ್ವಿ. ಒಂದನೇ ಗ್ರಾಫ್ ಒಳಗೆ x/m ಪ್ರೆಷರ್, y ಆಕ್ಸಿಸ್ನಾಗ x/m, x/y ಅಂದ್ರೆ ಅಮೌಂಟ್ ಆಫ್ ಅಡ್ಸಾರ್ಪ್ಷನ್, x ಆಕ್ಸಿಸ್ನಾಗ ಪ್ರೆಷರ್ ಹಾಕಿ ಬೇರೆ ಬೇರೆ ಟೆಂಪರೇಚರ್ಸ್ ಒಳಗೆ ಹಾಕಿದ್ವಿ. ಅದ್ರಾಗಿಂದ ಒಂದು ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಕಲ್ತಿದ್ವಿ. ಇಫ್ ಐ ಶುಡ್ ಕ್ವಿಕ್ಲಿ ರೀಕಾಲ್ ದೋಸ್, ಆಸ್ ಪ್ರೆಷರ್ ಇನ್ಕ್ರೀಸಸ್ ಅಮೌಂಟ್ ಆಫ್ adsorption also increases, as temperature increases amount of adsorption decreases. ಇವನ್ನ ಡಿಸ್ಕಸ್ ಮಾಡಿದ್ವಿ. and this is applicable for physical adsorption. ಆಮೇಲೆ ಇನ್ನೊಂದೇನು ನಮ್ಮದು adsorbent is solid, adsorbate molecules are gas. ಇವನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಇನ್ನೊಂದಿಷ್ಟು ವಿಡಿಯೋಸ್ ಒಳಗೆ ನಾನು ಸಣ್ಣ ಸಣ್ಣ ಪಾರ್ಟ್ ಮಾಡಿ ಹಾಕಿದ್ದೆ. x/m is equals to kp raised to 1/n. ಅದಕ್ಕೆ ಎರಡು ಕಡೆ ಲಾಗ್ ತಗೊಂಡು ಒಂದು ಇಕ್ವೇಶನ್ ಮಾಡಿ ಅದನ್ನ ಸ್ಟ್ರೇಟ್ ಲೈನ್ ಇಕ್ವೇಶನ್ ಕಂಪೇರ್ ಮಾಡಿ ಇನ್ನೊಂದು ಗ್ರಾಫ್ ಹಾಕಿದ್ವಿ. ಅಲ್ಲಿ ತನಕ ಆಗಿತ್ತು. ಈ ವಿಡಿಯೋ ಒಳಗೆ ಈ ಅಡ್ಸಾರ್ಪ್ಷನ್ ಐಸೋಥರ್ಮ್ನ ವಿಲ್ ಬಿ ಫಿನಿಶಿಂಗ್. ಇನ್ನೊಂದು ಇಂಪಾರ್ಟೆಂಟ್ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋದೈತಿ. ದಟ್ ವಿಲ್ ಬಿ ಡಿಸ್ಕಸಿಂಗ್ ಆ್ಯಂಡ್ ವಿಲ್ ಬಿ ಫಿನಿಶಿಂಗ್ ದ adsorption isotherm. As I have told you earlier, this is a very important topic. Okay. We know as pressure increases, amount of adsorption increases. Pressure ಜಾಸ್ತಿ ಆದಂಗ adsorption ಜಾಸ್ತಿ ಆಕೊಂತ ಹೋಗುತ್ತೆ, amount of adsorption ಜಾಸ್ತಿ ಆಕೊಂತ ಹೋಗುತ್ತೆ. But this statement is a very simple statement. ಅಂದ್ರೆ how should I tell it? ಯಾವುದೋ ನೀವು ಮೂವಿ ನೋಡಿರಿ, ಹೆಂಗೈತಿ ಅಂತ ಕೇಳಿದ್ರೆ ಓಕೆ ಒಂದೇ ವರ್ಡ್ನಾಗ ಅಥವಾ ಒಂದು ಸ್ಟೇಟ್ಮೆಂಟ್ನಾಗ ಚಲೋ ಐತಿ ಒಂದು ನೋಡ್ಬೋದು. ಬಟ್ ಇಫ್ ಯು ಸಿಟ್ ಟು ಎಕ್ಸ್ಪ್ಲೇನ್, ಓಕೆ ಫಸ್ಟಿಗೆ ಹಿಂಗಿತ್ತು ಆಮೇಲೆ ಹಿಂಗಾತು, ಆ ಪಾರ್ಟ್ಸ್ ಒಂದಿಷ್ಟು ನಂಗೆ ಲೈಕ್ ಆದವು, ಬಟ್ ಇಲ್ಲಿ ನಂಗೆ ಅದು ವೀಕ್ ಅನಿಸ್ತು ಮೂವಿ, ಹಿಂಗೆ ಹೇಳ್ಕೊಂತ ಹೋಗ್ತಾರೆ ಅಥವಾ ಚಲೋ ಐತಿ ನೋಡುವೊಮ್ಮೆ ಅಂತ ನೋಡ್ತಾರೆ. ಸೊ ಆಸ್ ಪ್ರೆಷರ್ ಇನ್ಕ್ರೀಸಸ್, ಅಮೌಂಟ್ ಆಫ್ adsorption increases ಅನ್ನೋದು one line review of the movie. Good, very good, 5 stars, 4 stars ಅಂತ ಹೇಳಿದಂಗೆ. ಬಟ್ ಹೌ ಎಕ್ಸಾಕ್ಟ್ಲಿ ಇಟ್ ಈಸ್ ಅನ್ನೋದು ಸ್ವಲ್ಪ ಇಲ್ಲಿ ನಾವು ಡಿಸ್ಕಷನ್ ಮಾಡಕೊಂಡ್ವಿ. ಇಫ್ ಯು ಅಬ್ಸರ್ವ್ ಇದು ಫಸ್ಟ್ ಗ್ರಾಫ್ ಏನು ಹಾಕಿದ್ವಿ ನಾವು ಆ ಟೈಪ್ ಐತಿ. ಆದ್ರೆ ಯಾವುದೋ ಒಂದು ಟೆಂಪ್ರೇಚರ್ ನಾವು ಬೇರೆ ಮೂರು ಟೆಂಪ್ರೇಚರ್ಸ್ ಅಂದ್ರೆ ಯಾವುದೋ ಒಂದು ಟೆಂಪ್ರೇಚರ್ ಫಿಕ್ಸ್ ಇಟ್ಟು ಒಂದು ಕರ್ವ್, ಇನ್ನೊಂದು ಟೆಂಪ್ರೇಚರ್ ಫಿಕ್ಸ್ ಇಟ್ಟು ಇನ್ನೊಂದು ಕರ್ವ್, ಹಿಂಗೆ ಮಾಡಿದ್ವಿ. ಸೊ ಅದ್ರಾಗ ಯಾವುದೋ ಒಂದು ಕರ್ವ್ ನಾ ಕನ್ಸಿಡರ್ ಮಾಡಿ. ಇಫ್ ಯು ಸಿ ದೇರ್, ಅಲ್ಲಿ ನಾನು 3 ಪಾರ್ಟ್ಸ್ ಮಾಡಿನಿ: at low pressure, at intermediate pressure, at high pressure. ಇಫ್ ಯು ಅಬ್ಸರ್ವ್, ಪ್ರೆಷರ್ ಕಡಿಮೆ ಇಷ್ಟ ಇದ್ದಾಗ, ಇಂಟರ್ಮೀಡಿಯೇಟ್ ಪ್ರೆಷರ್ ಇದ್ದಾಗ, ಹೈ ಪ್ರೆಷರ್ ಇದ್ದಾಗ ನಾನು ಮೂರು ಸೆಗ್ಮೆಂಟ್ ಆಗಿ ಡಿವೈಡ್ ಮಾಡ್ತೀನಿ. ಈ ಪ್ರೆಷರ್ 0 ಇರ್ತದೆ, ಹಿಂಗೆ ಹೋಗ್ಕೊಂತ ಹೋಗೋದು ಜಾಸ್ತಿ ಹಾಕೊಂತ ಹೋಗುತ್ತೆ. ಸೊ ಇದಕ್ಕೆ ನಾನು ಲೋ ಪ್ರೆಷರ್ ಅನ್ಬೋದು, ಇದಕ್ಕೆ ಇಂಟರ್ಮೀಡಿಯೇಟ್ ಪ್ರೆಷರ್ ಅನ್ಬೋದು, ಇದಕ್ಕೆ ಹೈ ಪ್ರೆಷರ್ ಅನ್ಬೋದು. ಸೊ ನಾನು ಇಲ್ಲಿಂದ ಇಲ್ಲಿ ಲೋ ಪ್ರೆಷರ್ ಅಂತೀನಿ, ಇಲ್ಲಿಂದ ಇಲ್ಲೇ ಲೋ ಪ್ರೆಷರ್, ಇಲ್ಲಿಂದ ಇಲ್ಲೇ ಇಂಟರ್ಮೀಡಿಯೇಟ್ ಪ್ರೆಷರ್, ಇಲ್ಲಿಂದ ಇಲ್ಲೇ ಹೈ ಪ್ರೆಷರ್. ಸೊ ಇಲ್ಲೇನು ಡಿವೈಡ್ ಮಾಡ್ಕೊಳ್ಳೋಣ ಕರ್ವ್ನಾಗ. ಇಲ್ಲಿಂದ ಇಲ್ಲೇ ಲೋ ಪ್ರೆಷರ್ ಇದ್ದಾಗ x/m ಹೆಂಗ ಇರುತ್ತೆ ಅಂತ ನೋಡೋಣ. ಇಲ್ಲಿಂದ ಇಲ್ಲೇ ಇಂಟರ್ಮೀಡಿಯೇಟ್ ಪ್ರೆಷರ್ ಇದ್ದಾಗ ಹೆಂಗೆ x/m ಇರುತ್ತೆ ನೋಡೋಣ. ಇಲ್ಲಿಂದ ಇಲ್ಲೇ ಹೈ ಪ್ರೆಷರ್ ಇದ್ದಾಗ ಹೆಂಗೆ x/m ವೇರಿ ಆಗುತ್ತೆ ನೋಡಿ. ಓಕೆ, ಆಟ್ ಲೋ ಪ್ರೆಷರ್ ನಾ ಹೆಂಗೆ ಬರ್ತೀನಿ ನೋಡ್ರಿ. ಇಲ್ಲ, ಆಟ್ ಲೋ ಪ್ರೆಷರ್ x/m ಇಸ್ ಈಕ್ವಲ್ಸ್ ಟು ಏನಿತ್ತಲ್ಲ kp raised to 1/n ಇತ್ತಲ್ಲ, ಅದನ್ನ ಹಿಂಗೆ ಬರ್ತೀವಿ. x/m ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು p. ಅಂದ್ರೆ ಪ್ರೆಷರ್ ಕಡಿಮೆ ಇದ್ದಾಗ ಆಟ್ ಲೋ ಪ್ರೆಷರ್ ನಾನು ಇದನ್ನ x/m ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು p ಬರೆದೆ. ಎದಕ್ಕೆ ಬರದೆ ಅಂತ ನಾ ಇಲ್ಲಿ ಫಸ್ಟ್ ಹೇಳ್ಬಿಡ್ತೀನಿ. ನೀವು ಇಷ್ಟು ಪಾರ್ಟ್ ನೋಡ್ರಿ, ಇಲ್ಲಿಂದ ಇಲ್ಲಿ ಇಷ್ಟು ಪಾರ್ಟ್ ನೋಡ್ರಿ. ಆಸ್ ಪ್ರೆಷರ್ ಇನ್ಕ್ರೀಸಸ್ x/m, ಇದನ್ನ ನೋಡ್ರಿ, ಇಷ್ಟು ಪಾರ್ಟ್ ಸ್ಟ್ರೇಟ್ ಲೈನ್ ಹೊಂಟಿದಿಲ್ಲ. ಪ್ರೆಷರ್ ಹಿಂಗೆ ಇದು ನೋಡ್ರಿ, ಇದು ಫುಲ್ ನೋಡಿದ್ರೆ ಇದು ಕರ್ವ್, ಬಟ್ ನೀವು ಇಷ್ಟ ಪಾರ್ಟ್ ನೋಡಿದ್ರೆ ಸ್ಟ್ರೇಟ್ ಲೈನ್ ಹೊಂಟಿದೆ. ಸೊ at low pressure as pressure increases, x/m also increases. ಇದು ಹೆಂಗೆ ಇನ್ಕ್ರೀಸ್ ಆಗುತ್ತೆ, ಇದು ಹಂಗೆ ಇನ್ಕ್ರೀಸ್ ಆಗುತ್ತೆ. ಇದು ಹೆಂಗೆ ಇನ್ಕ್ರೀಸ್ ಆಗುತ್ತೆ, ಇದು ಹಂಗೆ ಇನ್ಕ್ರೀಸ್, ಬಿಕಾಸ್ ಸ್ಟ್ರೇಟ್ ಲೈನ್ ಇದೆ. ಸೊ ಐ ಕ್ಯಾನ್ ಸೇ x/m is directly proportional to p. ಇದು ಹೆಂಗೆ ಜಾಸ್ತಿ ಆಗುತ್ತೆ, ಅದು ಹಂಗೆ ಜಾಸ್ತಿ ಆಗುತ್ತೆ, ಬಿಕಾಸ್ ಸ್ಟ್ರೇಟ್ ಲೈನ್.
ಅದು ಓನ್ಲಿ at low pressure. So at low pressure I can say x by m is directly proportional to p. ಸೊ ಇದ್ರೊಳಗೆ ಇದನ್ನ ಇಲ್ಲಿ ಹಾಕ್ಬೇಕಂದ್ರೆ ನೋಡ್ರಿ x by m is equals to kp. 1 by n ಏನಾಯ್ತು 1 ಅದ. ಈಗ ನೋಡ್ರಿ ಇದನ್ನ ತೆಗೆದೇನ್ಕೋರಿ ಪ್ರಪೋರ್ಷನಾಲಿಟಿ ಸೈನ್ ಇದನ್ನ ಬಿಟ್ಬಿಡ್ರಿ, ಇದ್ರೊಳಗೆ ಪ್ರಪೋರ್ಷನಾಲಿಟಿ ಸೈನ್ ತೆಗೆದ್ರೆ ಕೆ ಬರ್ತೈತಿ ಅಷ್ಟೇ. ಪ್ರಪೋರ್ಷನಾಲಿಟಿ ಸೈನ್ ತೆಗೆದು ಇಸ್ ಈಕ್ವಲ್ಸ್ ಟು ಹಾಕಿ ಕೆ ಹಾಕಿದೆ. ಪಿ ರೇಸ್ ಟು ಏನು ಪಿ ರೇಸ್ ಟು 1. ಪಿ ರೇಸ್ ಟು 1 ಯಾಕಂದ್ರೆ ದಿಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪಿ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪಿ ಅಂದ್ರೆ ಪಿ ರೇಸ್ ಟು 1 ಅಂದ್ರೆ ಇಲ್ಲಿ 1 ಇದ್ರೆ ಏನು ಅರ್ಥ 1 by n is equals to 1 ಇದ್ದಂಗೆ ಅರ್ಥ. 1 by n ಇದ್ದಲ್ಲಿ 1 ಬಂದಂಗೆ ಅರ್ಥ. ಸೊ ಇದನ್ನ ಇಲ್ಲಿಂದ ಇಲ್ಲರ ಹೋಗ್ರಿ, ಇಲ್ಲಿಂದ ಇಲ್ಲರ ಬರ್ರಿ. x by m is directly proportional to p ಅಂತಂದು ಪ್ರಪೋರ್ಷನಾಲಿಟಿ ಸೈನ್ ತೆಗೆದು ಇಸ್ ಈಕ್ವಲ್ಸ್ ಟು ಹಾಕಿ ಕೆ ಬರೆದ್ರು ಒಂದು, ಅಥವಾ ಇಲ್ಲಿಂದ ಅಲ್ಲಿ ಹೋಗಿ ಇಸ್ ಈಕ್ವಲ್ಸ್ ಟು ಸೈನ್ ತೆಗಿತೀನಿ ಅಂದ್ರೆ ಕಾನ್ಸ್ಟೆಂಟ್ ತೆಗಿಬೇಕು. ಇಸ್ ಈಕ್ವಲ್ಸ್ ಟು ಸೈನ್ ತೆಗೆದು ಕಾನ್ಸ್ಟೆಂಟ್ ತೆಗಿತೀವಿ, ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಬರ್ತೈತಿ ಪಿ. ಸೊ ಫ್ರಮ್ ದಿಸ್ ಐ ಕ್ಯಾನ್ ಸೇ at low pressure, ಲಕ್ಷ ಕೊಡ್ರಿ, ಫ್ರಮ್ ದಿಸ್ ಐ ಕ್ಯಾನ್ ಸೇ at low pressure 1 by n is equals to 1. At low pressure 1 by n is equals to 1 and amount of adsorption x by m is directly proportional to p. At low pressure 1 by n is equals to 1 and amount of adsorption is directly proportional to pressure. Intermediate pressure ಆಮೇಲೆ ಬರುತ್ತೆ. ಈಗ ಹೈ ಪ್ರೆಷರ್, at high pressure ಅಂದ್ರೆ ಈ ಪಾರ್ಟ್ I can say at high pressure amount of adsorption is independent of pressure. ಪ್ರೆಷರ್ ಜಾಸ್ತಿ ಇದ್ದಾಗ ಮುಂದೆ ನೀವು ಜಾಸ್ತಿ ಮಾಡ್ಕೊಂತ ಹೋದ್ರಿ ಅಂದ್ರೆ, ಪ್ರೆಷರ್ ಆಲ್ರೆಡಿ ಜಾಸ್ತಿ ಇದ್ದಾಗ ನೀವು ಮುಂದೆ ಜಾಸ್ತಿ ಮಾಡ್ಕೊಂತ ಹೋದ್ರಿ ಅಂದ್ರೆ ಎಕ್ಸ್ ಬೈ ಎಮ್ ಗೆ ಅದೇನು ಸಂಬಂಧ ಇಲ್ಲ. ಬಿಕಾಸ್ ನೋಡ್ರಿ ನೀವು ಪ್ರೆಷರ್ ಇಲ್ಲೇ ಪ್ರೆಷರ್ ಹಿಂಗೆ ಜಾಸ್ತಿ ಮಾಡ್ಕೊಂತ ಹೋದ್ರೆ ಇದು ಹಿಂಗೆ ಹೊಂಟಿಲ್ಲ, ಇದು ಹಿಂಗೆ ಹೊಂಟಿಲ್ಲ, ಹಿಂಗೆ ಹೊಂಟಿಲ್ಲ ಅಡ್ಡ. ನೀವು ಇಲ್ಲಿ ಎಷ್ಟರ ಪ್ರೆಷರ್ ಜಾಸ್ತಿ ಮಾಡ್ರಿ ಇದು ಸ್ಟ್ರೇಟ್ ಲೈನ್ ಹೊಂಟೈತಿ. ಇಲ್ಲಿ ಹಿಂಗೆ ಹೊಂಟಿತ್ತು, ಹಿಂಗೆ ಸ್ಟ್ರೇಟ್ ಲೈನ್ ಮ್ಯಾಲೆ ಹೊಂಟಿತ್ತು. ಇಲ್ಲಿ ಹಿಂಗೆ ಮ್ಯಾಲೆ ಹೊಂಟಿಲ್ಲ, ಅಡ್ಡ ಹೊಂಟಿತ್ತು, ಹಾರಿಜಾಂಟಲ್ ಹೊಂಟೈತಿ ಅಂದ್ರೆ ನೀವು ಅಟ್ ಹೈ ಪ್ರೆಷರ್ ಎಷ್ಟರ ಪ್ರೆಷರ್ ಇನ್ಕ್ರೀಸ್ ಮಾಡಿದ್ರು ಎಕ್ಸ್ ಬೈ ಎಮ್ ಇನ್ಕ್ರೀಸ್ ಆಗತ್ತಿಲ್ಲ. ಸೊ ಐ ಕ್ಯಾನ್ ಸೇ ಅಟ್ ಹೈ ಪ್ರೆಷರ್ ಎಕ್ಸ್ ಬೈ ಎಮ್ is directly proportional to p raised to 0. ಅಂದ್ರೆ it is independent of pressure. Pressure ಮೇಲೆ ಡಿಪೆಂಡ್ ಇಲ್ಲ. At low pressure it is directly proportional to pressure. At high pressure it is independent of pressure. ಅಂದ್ರೆ amount of adsorption does not depend on pressure. So ಇದ್ರದ್ದು ನಾನು ನೆಕ್ಸ್ಟ್ ಫಾರ್ಮ್ ಹಿಂಗೆ ಬರೀಬೋದು. x by m is equals to proportionality sign ತೆಗೆದ್ರೆ is equals to k into p raised to 0. p raised to 0 p raised to 0 ಅಂದ್ರೆ anything raised to 0 is 1. So x by m is equals to k. x by m is directly proportional to p raised to 0. Proportionality sign ತೆಗೆದ್ರೆ is equals to k. k into p raised to 0. Anything raised to 0 is 1. So x by m is equals to k. ಅಂದ್ರೆ ಇಲ್ಲಿ at high pressure amount of adsorption is independent of pressure. So na ille 1 by n ಅನ್ನ ನಾನು 0 ಅಂತ ಬರೀಬಹುದು. ಇದು ವಿಡಿಯೋದಾಗ ಕಾಣುತ್ತೆ, ನೋಡ್ಕೊಂಡು ಬರ್ತೀನಿ. ಕಾಣುತ್ತಾ ಇದು 1 by n ಅನ್ನು ನಾನು 0 ಅಂತ ಬರೀಬಹುದು. ನೋಡ್ರಿ ಇಲ್ಲಿ ಇದ್ರೊಳಗೆ x by m is equals to kp raised to 1 by n. 1 by n 0, 1 by n 0 ಹಾಕಿದ್ರೆ ಏನಾಗುತ್ತೆ p raised to 0. p raised to 0 is 1. p raised to 0 is 1. So ಇದು p raised to 0 1 ಆದ್ರೆ ಏನಾಗುತ್ತೆ x by m is equals to k. So at high pressure amount of adsorption is independent of pressure and 1 by n is 0. At low pressure amount of adsorption is directly proportional to pressure. At high pressure amount of adsorption is independent of pressure. At low pressure 1 by n is 1. At high pressure 1 by n is 0. So ನಾನು ಹಿಂದಿನ ವಿಡಿಯೋ ಒಳಗೆ ಹೇಳಿದ್ದೆ 1 by n 0 ಮತ್ತು 1 ನಡುವೆ ಇರ್ತೈತಿ. 0 ಕಿಂತ ಜಾಸ್ತಿ ಇರ್ತೈತಿ, 1 ಕಿಂತ ಕಡಿಮೆ ಇರ್ತೈತಿ.
1/n ಈಸ್ ಗ್ರೇಟರ್ ದೆನ್ 0 ಲೆಸ್ ದ್ಯಾನ್ 1 ಅಂತ ನಾವು ಹೋದ ವಿಡಿಯೋದಾಗ ಹೇಳ್ತೇವೆ. ಅದಕ್ಕೆ ನೋಡ್ರಿ, 0 ಅಟ್ ಹೈ ಪ್ರೆಷರ್ 0, at low pressure 1, at high pressure it is 0, at low pressure it is 1. ಅಂದರೆ at intermediate pressure ಏನಿರುತ್ತೆ, 0ಕ್ಕಿಂತ ಜಾಸ್ತಿ ಇರ್ತದೆ, 1ಕ್ಕಿಂತ ಕಡಿಮೆ ಇರುತ್ತೆ. 0ಕ್ಕಿಂತ ಜಾಸ್ತಿ, 1ಕ್ಕಿಂತ ಕಡಿಮೆ. ಜನರಲಿ ಏನಿರ್ತೈತೆ ಅಂದ್ರೆ, ಜನರಲಿ ಅಟ್ ಇಂಟರ್ಮೀಡಿಯೇಟ್ ಪ್ರೆಷರ್, ಇಲ್ಲಿ ಬರ್ತೀನಿ, ಅಟ್ ಇಂಟರ್ಮೀಡಿಯೇಟ್ ಪ್ರೆಷರ್ 0.1 to 0.5 ಇರುತ್ತೆ. ಅಟ್ ಇಂಟರ್ಮೀಡಿಯೇಟ್ ಪ್ರೆಷರ್ 0.1 to 0.5. ಏನಿದು 1/n ವ್ಯಾಲ್ಯೂ. 0 to 1, 0ಕ್ಕಿಂತ ಜಾಸ್ತಿ, 1ಕ್ಕಿಂತ ಕಡಿಮೆ. ಬಟ್ ಜನರಲಿ ಇದ್ದಿದ್ರಾಗ 0.1 to 0.5 ಇರ್ತದೆ, ಅಲ್ಲೇ ಅಟ್ ಇಂಟರ್ಮೀಡಿಯೇಟ್ ಪ್ರೆಷರ್. ಅಟ್ ಇಂಟರ್ಮೀಡಿಯೇಟ್ ಪ್ರೆಷರ್ ನೀವು ನೋಡ್ರಿ, ಇಲ್ಲಿ ಈ ಪಾರ್ಟ್ ಇಂಟರ್ಮೀಡಿಯೇಟ್ ಪ್ರೆಷರ್ ಹಿಂಗೆ ಸ್ಟ್ರೇಟ್ ಲೈನೂ ಇಲ್ಲ, ಅಂದರೆ ಹಿಂಗೆ ಫುಲ್ ಇನ್ಕ್ರೀಸು ಆಗೋದಿಲ್ಲ, ಹಿಂಗೆ ಹಾರಿಜಾಂಟಲೂ ಹೊಂಟಿಲ್ಲ, ಹಿಂಗೆ ವರ್ಟಿಕಲಿ ಇನ್ಕ್ರೀಸು ಆಗೋದಿಲ್ಲ, ಹಾರಿಜಾಂಟಲಿ ಸುಮ್ಮನೂ ಹೊಂಟಿಲ್ಲ. ಸೊ ನಾ ಇಲ್ಲಿ ಅಟ್ ಇಂಟರ್ಮೀಡಿಯೇಟ್ ಪ್ರೆಷರ್ ಏನು ಅನ್ಬೋದು, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಅನ್ನಕ್ಕೂ ಬರಂಗಿಲ್ಲ, ಇಂಡಿಪೆಂಡೆಂಟ್ ಆಫ್ ಪ್ರೆಷರ್ ಅನ್ನಕ್ಕೂ ಬರಂಗಿಲ್ಲ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಅನ್ನಕ್ಕೂ ಬರಂಗಿಲ್ಲ, ಇಂಡಿಪೆಂಡೆಂಟ್ ಆಫ್ ಪ್ರೆಷರ್ ಅನ್ನಕ್ಕೂ ಬರಂಗಿಲ್ಲ. ಅಂದ್ರೆ 1/n 1 ಅನ್ನಕ್ಕೂ ಬರಂಗಿಲ್ಲ, 1/n 0 ಅನ್ನಕ್ಕೂ ಬರಂಗಿಲ್ಲ. 1/n 1 ಅನ್ನಕ್ಕೂ ಬರಂಗಿಲ್ಲ, 1/n 0 ಅನ್ನಕ್ಕೂ ಬರಂಗಿಲ್ಲ. ಅದಕ್ಕೆ 0 to 1 ಅದು ಇರ್ತದೆ. ಜನರಲಿ ಏನಿರ್ತದೆ 0.1 to 0.5 ಇರ್ತದೆ. ಸೊ ಇದನ್ನು ಹೆಂಗೆ ಬರೀಬೋದು, x/m is equals to kp raised to 1/n. ಹಿಂಗೆ ಬರೀಬೋದು ಇಷ್ಟ. 1/n will be from 0.1 to 0.5. It will be from 0 to 1, but generally it will be from 0.1 to 0.5. These are the, ಈಗ ನಾನು ಹೇಳಿದೆ, ನಾವು ಒಂದು ಪಾಯಿಂಟ್ ಮತ್ತೆ ಡಿಸ್ಕಸ್ ಮಾಡಿದ್ವಿ, ಆಸ್ ಪ್ರೆಷರ್ ಇನ್ಕ್ರೀಸಸ್ ಅಮೌಂಟ್ ಆಫ್ ಅಡ್ಸಾರ್ಪ್ಷನ್ ಆಲ್ಸೋ ಇನ್ಕ್ರೀಸಸ್. ಇದು ಒನ್ ಲೈನ್ ರಿವ್ಯೂ ಹೇಳ್ದಂಗೆ ಅದು. ಆ್ಯಕ್ಚುಲಿ ಮೂವಿ ಹೆಂಗೈತಿ, ಆ್ಯಕ್ಚುಲಿ ಅಮೌಂಟ್ ಆಫ್ ಅಡ್ಸಾರ್ಪ್ಷನ್ ಪ್ರೆಷರ್ ಮೇಲೆ ಹೆಂಗೆ ಡಿಪೆಂಡ್ ಆಗುತ್ತೆ, ಫುಲ್ ಡೀಟೇಲಾಗಿ ಹೇಳ್ರಿ. ಅಮೌಂಟ್ ಆಫ್ ಅಡ್ಸಾರ್ಪ್ಷನ್ ಹೆಂಗೆ ಪ್ರೆಷರ್ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದು ಡೀಟೇಲಾಗಿ ಹೇಳ್ರಿ. ಅಂದರೆ ಅಟ್ ಲೋ ಪ್ರೆಷರ್ ಹಿಂಗೆ, ಅಟ್ ಹೈ ಪ್ರೆಷರ್ ಹಿಂಗೆ, ಅಟ್ ಇಂಟರ್ಮೀಡಿಯೇಟ್ ಪ್ರೆಷರ್ ಹಿಂಗೆ. ಅಟ್ ಲೋ ಪ್ರೆಷರ್ ಅಮೌಂಟ್ ಆಫ್ ಅಡ್ಸಾರ್ಪ್ಷನ್ is directly proportional to pressure, 1/n is 1. At high pressure amount of adsorption is independent of pressure, 1/n is 0. At intermediate pressure directly proportional ಅನ್ನಕ್ಕೂ ಬರಂಗಿಲ್ಲ, independent of pressure ಅನ್ನಕ್ಕೂ ಬರಂಗಿಲ್ಲ. So 1/n will be between 0 and 1. Generally it will be from 0.1 to 0.5. So at low pressure na ಹಿಂಗೆ ಬರೀಬೋದು, x/m is directly ಇಲ್ಲಿ ಬ್ಯಾಡ್ ಸೊ ಇದು ಗ್ರಾಫ್ ಅಲ್ಲಿ ಇರುತ್ತೆ, ಇಲ್ಲೆಲ್ಲ ಡೀಟೇಲ್ಸ್ ಬರ್ತೀನಿ. So this is the last part discussion of adsorption isotherms. Okay, ಇದನ್ನು ನೀವು ಪಾಸ್ ಮಾಡಿ ಏನು ಮಾಡಬೇಕು, ಈ ಗ್ರಾಫ್ ಹಾಕೋಬೇಕು. ಆಮೇಲೆ ಅಟ್ ಲೋ ಪ್ರೆಷರ್ ಹೆಂಗೆ, ಅಟ್ ಇಂಟರ್ಮೀಡಿಯೇಟ್ ಪ್ರೆಷರ್ ಹೆಂಗೆ, ಅಟ್ ಹೈ ಪ್ರೆಷರ್ ಹೆಂಗೆ ಅಮೌಂಟ್ ಆಫ್ ಅಡ್ಸಾರ್ಪ್ಷನ್ ಪ್ರೆಷರ್ ಮೇಲೆ ಡಿಪೆಂಡ್ ಆಗ್ತದೆ ಅನ್ನೋದು ಡೀಟೇಲಾಗಿ ಡಿಸ್ಕಸ್ ಮಾಡಿವಿ. ಇಲ್ಲಿ ಬರ್ತೀನಿ, ನೀವು ಬರ್ಕೋರಿ. ಇಲ್ಲಿಗೆ ಅಡ್ಸಾರ್ಪ್ಷನ್ ಐಸೋಥರ್ಮ್ ಮುಗೀತು. ನೆಕ್ಸ್ಟು ಒಂದು ಸಣ್ಣ ಟಾಪಿಕ್ ಐತಿ. ಇಲ್ಲೇ ನಾವು ಏನು ಮಾಡಿದ್ವಿ, ನಾವು ಫಸ್ಟಿಗೆ ಕನ್ಸಿಡರೇಷನ್ ಏನು ಮಾಡಿದ್ವಿ, ಸಾಲಿಡ್ ಅಡ್ಸಾರ್ಬೆಂಟ್ ಗ್ಯಾಸ್ ಅಡ್ಸಾರ್ಬೇಟ್ ಅಂತ ಹೇಳ್ತೀವಿ. ಸಾಲಿಡ್ ಅಡ್ಸಾರ್ಬೆಂಟ್ ಗ್ಯಾಸ್ ಅಡ್ಸಾರ್ಬೇಟ್. ಈಗ ನಾವು ಅದನ್ನು ಚೇಂಜ್ ಮಾಡಿ ಸೊಲ್ಯೂಷನ್ ಫೇಸಿಗೆ, ಅಂದರೆ ಗ್ಯಾಸ್ ಬದಲಿ ಸೊಲ್ಯೂಷನ್ ಫೇಸ್ ಒಯ್ದ್ರೆ ಅಲ್ಲಿ ಏನೇನು ಸ್ವಲ್ಪ ಚೇಂಜಸ್ ಆಗ್ತಾವು ಅಂತ ಇನ್ನೊಂದು ಸಣ್ಣ ಟಾಪಿಕ್ ಐತಿ. ಆ ಟಾಪಿಕನ್ನು ನಾವು ಕ್ಲಾಸ್ನಾಗ ಡಿಸ್ಕಸ್ ಮಾಡೋಣ. ಅದೇನು ಭಾಳ ಸಣ್ಣ ಟಾಪಿಕ್, ಒಂದು 5 minutes ಮುಗಿಬಿಡ್ತೈತಿ, ಇಂಪಾರ್ಟೆಂಟ್ ಅಲ್ಲ ಅದು, ಬಟ್ ಸ್ಟಿಲ್ ವಿ ವಿಲ್ ಡಿಸ್ಕಸ್ ಇಟ್ ಇನ್ ಕ್ಲಾಸ್. ಆಮೇಲೆ ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಅಡ್ಸಾರ್ಪ್ಷನ್ ಅಂತ ಐತಿ, ನಿಮ್ಮ 6A ಒಳಗೆ ಐತಿ. ನೀವು ಹಂಗೆ ಒಮ್ಮೆ ಓದ್ರಿ, ಅದು ನಾವು ಕ್ಲಾಸ್ನಾಗ ಡಿಸ್ಕಸ್ ಮಾಡೋಂಥ. ಅದು ಯೂಸಸ್ ಅವು, ಅಡ್ಸಾರ್ಪ್ಷನ್ ಯೂಸಸ್ ಅಂತ ಇಂಪಾರ್ಟೆಂಟ್ ಅಲ್ಲ. ಹಂಗೆ ಒಂದು ಯೂಸ್ನ ಹೇಳ್ಬೇಕಂದ್ರೆ ನಿಮ್ಮ ಡೇ ಟು ಡೇ ಲೈಫ್ನಾಗ ಇದು ಮಾಡಿರ್ತೀರಿ, ನೀವು ಯೂಸ್ ಮಾಡಿರ್ತೀರಿ. ಇಫ್ ಯು ಹ್ಯಾವ್ ಅಬ್ಸರ್ವ್ಡ್ ಕ್ಯಾಪ್ಸೂಲ್ಸ್ ಬಾಟಲ್, ಟ್ಯಾಬ್ಲೆಟ್ಸ್ ಅಲ್ಲ ಕ್ಯಾಪ್ಸೂಲ್ಸ್. ಆ ಕ್ಯಾಪ್ಸೂಲ್ಸ್ ಬಾಟಲ್ ಒಳಗೆ ಭಾಳಷ್ಟು ಕ್ಯಾಪ್ಸೂಲ್ಸ್ ಇರ್ತಾವೆ. ನಡು ಒಂದು ಸಣ್ಣ ಪೇಪರ್ ಬ್ಯಾಗ್ ಇರ್ತೈತಿ. ಪೇಪರ್ ಬ್ಯಾಗ್ ಮೇಲೆ ಸಿಲಿಕಾ ಜೆಲ್ ಅಂತ ಬರುತ್ತೆ, ನೀವು ಅಬ್ಸರ್ವ್ ಮಾಡಿರ್ತೀರಿ. ಸಿಲಿಕಾ ಜೆಲ್ ಅದು ಎದಕ್ಕೆ ಹಾಕಿರ್ತಾರ ಅಂದ್ರೆ, ಆ ಸಿಲಿಕಾ ಜೆಲ್ ಏನು ಮಾಡ್ತೈತಿ, ಆ ಬಾಟಲ್ ಕ್ಯಾಪ್ಸೂಲ್ ಬಾಟಲ್ ಒಳಗಿರೋ ವಾಟರ್ ಕಂಟೆಂಟನ್ನು ಅಬ್ಸಾರ್ಬ್ ಮಾಡ್ಕೊಂಡ್ಬಿಡ್ತೈತಿ. ವಾಟರ್ ಕಂಟೆಂಟನ್ನು ಅಬ್ಸಾರ್ಬ್ ಮಾಡ್ಕೊಂತೈತಿ. ದಿಸ್ ಇಟ್ ಸೆಲ್ಫ್ ಇಸ್ ಅ ಅಪ್ಲಿಕೇಶನ್ ಆಫ್ ಅಡ್ಸಾರ್ಪ್ಷನ್, ಒಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್. ಅಲ್ಲೇ ಇರೋ ವಾಟರ್ ಕಂಟೆಂಟನ್ನು ಅಬ್ಸಾರ್ಬ್ ಮಾಡ್ಕೊಂತೈತಿ ಸಿಲಿಕಾ ಜೆಲ್. ಓಕೆ, ಸೊ ಸಿಲಿಕಾ ಜೆಲ್ ಏನಾಯ್ತು ನಮ್ದು ಅಡ್ಸಾರ್ಬೆಂಟ್ ಆಯ್ತು, ಅಲ್ಲಿದು ವಾಟರ್ ಏನಂತ ಅಡ್ಸಾರ್ಬೇಟ್ ಆಯ್ತು. ಸಿಲಿಕಾ ಜೆಲ್ ಇಸ್ ಅಡ್ಸಾರ್ಬೆಂಟ್, ವಾಟರ್ ಇಸ್ ಅಡ್ಸಾರ್ಬೇಟ್. ಎದಕ್ಕೆ ಬೇಕಲ್ಲೇ, ಎದಕ್ಕೆ ಸಿಲಿಕಾ ಜೆಲ್ ಇಟ್ಟಾರ, ಅಡ್ಸಾರ್ಪ್ಷನ್ ಆಫ್ ವಾಟರ್ ಎದಕ್ಕೆ ಆಗಬೇಕು ಅಂದ್ರೆ, ವಾಟರ್ ಕಂಟೆಂಟ್ ಅಡ್ಸಾರ್ಬ್ ಆಗಲಿಲ್ಲ ಅಂದ್ರೆ, ವಾಟರ್ ಕಂಟೆಂಟ್ ಇತ್ತಂದ್ರೆ ಅವು ಕ್ಯಾಪ್ಸೂಲ್ಸ್ ಒಂದಕ್ಕೊಂದು
ಅಂಟ್ಕೊಂಡ್ಬಿಡ್ತಾವೆ. ನೀವು ಹಂಗೂ ಆಗಿರ್ತೈತೆ ಒಮ್ಮೆ ಅದು ಸಿಲಿಕಾ ಜೆಲ್ ಇದ್ದಿದ್ದಿಲ್ಲ ಅಂದರೆ ಕ್ಯಾಪಿಲ್ಸ್ ಅಂಟ್ಕೊಂಡ್ಬಿಟ್ರೆ ಯು ಹ್ಯಾವ್ ಟು ಅಗೇನ್ ಸ್ಟ್ರಗಲ್ ವಿತ್ ಇಟ್. ಸೊ ಹಂಗಾಗಬಾರ್ದು. ಇನ್ನೊಂದಿಷ್ಟು ಯೂಸಸ್ ಅದಾವೆ, ಹಂಗಾಗಬಾರ್ದು. ಮೇನ್ ಪರ್ಪಸ್ ಇಸ್ ಅವು ಒಂದಕ್ಕೊಂದು ಅಂಟ್ಕೋಬಾರ್ದು. ಸೊ ಸಿಲಿಕಾ ಜೆಲ್ ಕ್ಯಾಪ್ಸೂಲ್ ಬಾಟಲ್ನಾಗ ಇಟ್ಟಿರ್ತಾರೆ. ದಿಸ್ ಇಸ್ ಒನ್ ಆಫ್ ದ ಅಪ್ಲಿಕೇಶನ್ ಆಫ್ ಎಡ್ಸಾರ್ಪ್ಷನ್. ಇನ್ನೊಂದಿಷ್ಟು ಎಡ್ಸಾರ್ಪ್ಷನ್ಸ್ ಅದಾವೆ, ಇನ್ನೊಂದಿಷ್ಟು ಅಪ್ಲಿಕೇಶನ್ಸ್ ಅದಾವೆ. ಅದನ್ನು ಮತ್ತು ಆ ಸೊಲ್ಯೂಷನ್ ಫೇಸದ್ದು ಏನು ಅಂತ ಹೇಳಿದೆ ಅದನ್ನು ನಾವು ವೆರಿ 5 ಮಿನಿಟ್ಸ್ನಾಗ ಮುಗಿಸ್ಬೋದು. ಅದನ್ನು ನಾವು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಇದ್ರದ್ದು ನೆಕ್ಸ್ಟ್ ವೀಡಿಯೋ ಒಳಗೆ ನಾನು ಕೆಟಲಿಸಿಸ್ ಅನ್ನೋ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ತೀನಿ. ಎಡ್ಸಾರ್ಪ್ಷನ್ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಈ ಚಾಪ್ಟರ್ದು ನೆಕ್ಸ್ಟ್ ಪಾರ್ಟ್ ವಿಲ್ ಬಿ ಕೆಟಲಿಸಿಸ್. ಕೆಟಲಿಸಿಸ್ ವಿಲ್ ಬಿ ಡಿಸ್ಕಸ್ಡ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ರಿಕ್ವೆಸ್ಟ್, ಇಷ್ಟೊತ್ತ ಇಲ್ಲಿ ತನಕ ಏನೇನು ಈ ಚಾಪ್ಟರ್ ಮೇಲೆ ವೀಡಿಯೋಸ್ ಆಗ್ಯಾವು ಆ ವೀಡಿಯೋಸನ್ನು ಯು ಗೋ ಥ್ರೂ ಅಗೇನ್. ಭಾಳ ಕವರ್ ಆಗಿಲ್ಲ ಇನ್ನೂ, ಬಟ್ ಅಂದ್ರೆ ನಿಮ್ಗೆ ಭಾಳ ಸಿಲೆಬಸ್ ಕವರ್ ಆಗಿರ್ಲಿಕ್ಕಿಲ್ಲ ಅಂತ ಅನಿಸ್ತಿರ್ಬೋದು. ಬಟ್ ಇದನ್ನು ಕ್ಲಾಸ್ನಾಗ ಹೇಳೋಕ್ಕೂ ಇಷ್ಟ ಟೈಮ್ ಬೇಕು. ಬಟ್ ಕ್ಲಾಸ್ ಇನ್ನೂ ಸ್ವಲ್ಪ ಲಘು ಮುಗಿಬೋದಿತ್ತೇನೋ, ಬಿಕಾಸ್ ನಮ್ಗೆ ಕಂಟಿನ್ಯೂಸ್ 1 ತಾಸು 1.5 ತಾಸು ಕ್ಲಾಸ್ ಸಿಗ್ತಿತ್ತು, ಅನ್ಇಂಟರಪ್ಟೆಡ್ ಕ್ಲಾಸ್ ಸಿಗ್ತಿತ್ತು. ಬಟ್ ಇಲ್ಲಿ ರೆಕಾರ್ಡ್ ಮಾಡಬೇಕು, ಕಂಪ್ರೆಸ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಇವೆಲ್ಲ ಕಥೆ ಅದಾವೆ. ಬಟ್ ಸ್ಟಿಲ್ ವಿ ಆರ್ ಗೋಯಿಂಗ್ ಗುಡ್. ಸೊ ನೀವು ಅದನ್ನೆಲ್ಲ ಓದ್ರಿ, ರಿವೈಸ್ ಮಾಡಿರಿ. ಐ ವಿಲ್ ಕಂಟಿನ್ಯೂ ವಿತ್ ಕೆಟಲಿಸಿಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.